ನಮ್ಮ ಸಂಸ್ಕೃತಿಯಲ್ಲಿ ಶ್ರಾವಣ ಮಾಸ ಅನ್ನುವಂಥದ್ದು ಬಹಳ ಪವಿತ್ರವಾದಂತಹ ಮಾಸ. ಶ್ರಾವಣ ಅಂದ್ರೆ ಶ್ರವಣ, ಶ್ರವಣ ಅಂದ್ರೆ ಕೇಳುವಂಥದ್ದು. ಶ್ರಾವಣದ ಮಾಸದ ಪೂರ್ತಿಯಾಗಿ ನಾವು ಸದ್ವಿಚಾರಗಳನ್ನ, ಧರ್ಮದ ಚಿಂತನೆಗಳನ್ನ, ಗುರುಗಳ ಮಾತುಗಳನ್ನ, ಧರ್ಮದ ಹಾದಿಯಲ್ಲಿ ನಡಿಬೇಕನ್ನುವಂತಹ ವಿಚಾರವನ್ನ ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಿದ್ದಾರೆ. ಶ್ರಾವಣ ಮಾಸ ಎಷ್ಟೊಂದು ವೈಜ್ಞಾನಿಕವಾದಂತಹ ಮಾಸ ಅಂದ್ರೆ, ಶ್ರಾವಣ ಮಾಸದಲ್ಲೇ ಹೆಚ್ಚಾಗಿ ಮಳೆ ಬೀಳುತ್ತದೆ. ಮಳೆಗಾಲ ಹೆಚ್ಚಾಗಿರೋದು ಶ್ರಾವಣ ಮಾಸದಲ್ಲಿ. ಮಳೆಗಾಲ ಹೆಚ್ಚಾಗಿರೋದ್ರಿಂದ ಮನುಷ್ಯರಿಗೆ ಸಾಂಕ್ರಾಮಿಕ ರೋಗಗಳು ಕೂಡ ಹೆಚ್ಚಾಗಿ ಬರ್ತವೆ. ಅದಕ್ಕಾಗಿ ಎಲ್ಲರೂ ಮನೆಯಲ್ಲಿರ್ಬೇಕೆನ್ನುವಂತಹ ಹಿತಚಿಂತನೆ ಶ್ರಾವಣ ಮಾಸದಲ್ಲಿದೆ. ಕೃಷಿ ಚಟುವಟಿಕೆಗಳು ಕೂಡ ಹೆಚ್ಚಾಗಿ ಈ ಮಾಸದಲ್ಲಿ ನಡೆಯೋದಿಲ್ಲ. ಅದಕ್ಕಾಗಿ ಧರ್ಮದ ಚಿಂತನೆಯಲ್ಲಿ, ದೇವರ ಹೆಸರಿನಲ್ಲಿ, ದೇವರ ನಾಮ ಕೀರ್ತನೆಯನ್ನ ಮಾಡ್ತಾ ನಾವೆಲ್ಲರೂ ಮನೆಯಲ್ಲಿರ್ಬೇಕು. ಅದಕ್ಕಾಗಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ನಮ್ಮ ಹಿರಿಯರು ಮನೆಯಲ್ಲಿರುವುದಕ್ಕಾಗಿ ಇಂತಹ ಹಲವಾರು ವಿಚಾರಗಳನ್ನ ನಮಗ್ ಕೊಟ್ಟು ಹೋಗಿದ್ದಾರೆ. ಒಬ್ಬ ಸನ್ಯಾಸಿಯ ಜೀವನ ಹೇಗ್ ನಡೀತದೆ ಎನ್ನುವಂತಹ ಉದಾಹರಣೆಯನ್ನ, ಅನುಭವವನ್ನ ಶ್ರಾವಣ ಮಾಸದಲ್ಲಿ ನಮ್ಮ ಹಿರಿಯರು ನಮಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ನಾವು ಮಾಂಸಾಹಾರವನ್ನ ಸೇವನೆ ಮಾಡುವಂತಿಲ್ಲ, ಕ್ಷೌರವನ್ನ ಮಾಡಿಸುವಂತಿಲ್ಲ. ಒಬ್ಬ ಸನ್ಯಾಸಿ ತನ್ನ ಜೀವನವನ್ನು ಹೆಂಗ್ ನಡೆಸ್ತಾನೋ ಅದರ ಅನುಭವವನ್ನ ಜನಸಾಮಾನ್ಯರಿಗೆ ಕೊಟ್ಟಿರುವಂತಹ ಯಾವ್ದಾದ್ರು ಧರ್ಮ ಸಂಸ್ಕೃತಿ ಇದ್ರೆ ಅದು ನಮ್ಮ ಶ್ರಾವಣ ಮಾಸದ ಮೂಲಕ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಕೊಟ್ಟಿದ್ದಾರೆ.